ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇವಣ್ಣ ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. 4 ದಿನಗಳಿಂದ ಸೆರೆವಾಸ ಅನುಭವಿಸುತ್ತಿರುವ ರೇವಣ್ಣರ ಜೈಲುವಾಸದ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ಪರಪ್ಪನ ಅಗ್ರಹಾರದಲ್ಲಿ ಮಾಜಿ ಸಚಿವರ ವಾಸ. ನಾಳೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ. ಮಹಿಳೆಯ ಕಿಡ್ನಾಪ್ ಕೇಸಲ್ಲಿ ಮಾಜಿ ಸಚಿವ ರೇವಣ್ಣ 4 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ದಿನದೂಡ್ತಿದ್ದಾರೆ. ಮೌನಕ್ಕೆ ಶರಣಾಗಿರೋ ರೇವಣ್ಣ ಊಟವನ್ನು ಸೇವಿಸದೆ ನಿದ್ರೆಯೂ ಮಾಡದೆ ಒದ್ದಾಡ್ತಿದ್ದಾರೆ. ನಾಳೆ ರೇವಣ್ಣರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, ಮಾಜಿ ಸಚಿವರಿಗೆ ಬೇಲಾಗುತ್ತಾ ಅಥವಾ ಮತ್ತೆ ಜೈಲಾಗುತ್ತಾ ಅನ್ನೋ ಟೆನ್ಷನ್ ಶುರುವಾಗಿದೆ. ರೇವಣ್ಣಗೆ ಬೇಲ ಅಥವಾ ಮತ್ತೆ ಜೈಲ? ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ರೇವಣ್ಣರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ವಿಧಿಸಿದ ರೇವಣ್ಣರ 7 ದಿನಗಳ ನ್ಯಾಯಾಂಗ ಬಂಧನದ ಅವಧಿ ಮಂಗಳವಾರ ಮುಗಿಯಲಿದೆ. ಹೀಗಾಗಿ ನಾಳೆ ರೇವಣ್ಣರಿಗೆ ಬೇಲ್ ಸಿಗುತ್ತಾ ಅಥವಾ ಮತ್ತೆ ಜೈಲಾಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಇರುಸು ಮುರುಸಿನ ನಡುವೆ ಜೈಲಲ್ಲಿ ದಿನದೂಡ್ತಿರುವ ರೇವಣ್ಣ ಜೈಲಿಂದ ಹೊರಬಂದ್ರೆ ಸಾಕು ಅಂತ ಜಪಿಸಿದ್ದಾರೆ. ಊಟ ತಿಂಡಿ ಕಡೆ ಗಮನ ಕೊಡದೆ ಯಾರೊಂದಿಗೂ ಮಾತನಾಡದೆ ಏಕಾಂಗಿಯಾಗಿದ್ದಾರೆ. ನಾಳೆ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ರಿಲ್ಯಾಕ್ಸ್ ಆಗಿದ್ದು ಮಾತ್ರ ಕಂಡುಬಂತು. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ರೇವಣ್ಣ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನನಗೆ ಜಾಮೀನು ಸಿಕ್ಕರೆ ಸೆರೆವಾಸ ಅಂತ್ಯವಾಗಲಿದೆ, ಇಲ್ಲವಾದ್ರೆ ಜೈಲಲ್ಲೇ ಮತ್ತಷ್ಟು ದಿನ ಮುದ್ದೆ ಮುರಿಯಬೇಕಾಗುತ್ತೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇವಣ್ಣ ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. 4 ದಿನಗಳಿಂದ ಸೆರೆವಾಸ ಅನುಭವಿಸುತ್ತಿರುವ ರೇವಣ್ಣರ ಜೈಲುವಾಸದ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ಪರಪ್ಪನ ಅಗ್ರಹಾರದಲ್ಲಿ ಮಾಜಿ ಸಚಿವರ ವಾಸ. ನಾಳೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ. ಮಹಿಳೆಯ ಕಿಡ್ನಾಪ್ ಕೇಸಲ್ಲಿ ಮಾಜಿ ಸಚಿವ ರೇವಣ್ಣ 4 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ದಿನದೂಡ್ತಿದ್ದಾರೆ. ಮೌನಕ್ಕೆ ಶರಣಾಗಿರೋ ರೇವಣ್ಣ ಊಟವನ್ನು ಸೇವಿಸದೆ ನಿದ್ರೆಯೂ ಮಾಡದೆ ಒದ್ದಾಡ್ತಿದ್ದಾರೆ. ನಾಳೆ ರೇವಣ್ಣರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, ಮಾಜಿ ಸಚಿವರಿಗೆ ಬೇಲಾಗುತ್ತಾ ಅಥವಾ ಮತ್ತೆ ಜೈಲಾಗುತ್ತಾ ಅನ್ನೋ ಟೆನ್ಷನ್ ಶುರುವಾಗಿದೆ. ರೇವಣ್ಣಗೆ ಬೇಲ ಅಥವಾ ಮತ್ತೆ ಜೈಲ? ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ರೇವಣ್ಣರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ವಿಧಿಸಿದ ರೇವಣ್ಣರ 7 ದಿನಗಳ ನ್ಯಾಯಾಂಗ ಬಂಧನದ ಅವಧಿ ಮಂಗಳವಾರ ಮುಗಿಯಲಿದೆ. ಹೀಗಾಗಿ ನಾಳೆ ರೇವಣ್ಣರಿಗೆ ಬೇಲ್ ಸಿಗುತ್ತಾ ಅಥವಾ ಮತ್ತೆ ಜೈಲಾಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಇರುಸು ಮುರುಸಿನ ನಡುವೆ ಜೈಲಲ್ಲಿ ದಿನದೂಡ್ತಿರುವ ರೇವಣ್ಣ ಜೈಲಿಂದ ಹೊರಬಂದ್ರೆ ಸಾಕು ಅಂತ ಜಪಿಸಿದ್ದಾರೆ. ಊಟ ತಿಂಡಿ ಕಡೆ ಗಮನ ಕೊಡದೆ ಯಾರೊಂದಿಗೂ ಮಾತನಾಡದೆ ಏಕಾಂಗಿಯಾಗಿದ್ದಾರೆ. ನಾಳೆ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ರಿಲ್ಯಾಕ್ಸ್ ಆಗಿದ್ದು ಮಾತ್ರ ಕಂಡುಬಂತು. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ರೇವಣ್ಣಗೆ ಜಾಮೀನು ಸಿಕ್ಕರೆ ಸೆರೆವಾಸ ಅಂತ್ಯವಾಗಲಿದೆ, ಇಲ್ಲವಾದ್ರೆ ಜೈಲಲ್ಲೇ ಮತ್ತಷ್ಟು ದಿನ ಮುದ್ದೆ ಮುರಿಯಬೇಕಾಗುತ್ತೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.